ಮುಸಲ್ಮಾನ್ ಗೂಂಡಗಳಿಗೆ ಮದ್ದೂರು ಗಲಭೆ ರುವಾರಿ ಚಲುವರಾಯ ಸ್ವಾಮಿಗೆ ರುವಾರಿ ಚಲುವರಾಯ ಸ್ವಾಮಿಗೆ ನಾಪತ್ತೆಯಾಗಿರುವವರಿಗೆ ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಿರುವ ಉಸ್ತುವಾರಿ ಸಚಿವ ಚಲುವರಾಯ ಸ್ವಾಮಿಗೆ ಉದಾವೆ ಉತ್ತರ ನೀಡುತ್ತಿರುವ ಚಲುವರಾಯ ಸ್ವಾಮಿಗೆ ಗಲಭೆ ನಡೆಯುತ್ತಿರುವ ಕ್ಷೇತ್ರದ ರಾಜ ಉದಯಗೆ ಮುಜುಕೋರರ ರಾಜ ಉದಯಗೆ ನಾಪತ್ತೆಯಾಗಿರುವ ಮದ್ದೂರು ಶಾಸಕ ಉದಯಗೆ ಅಯ್ಯಯ್ಯೋ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಿರುವ ಭಾನುವಾರ ರಾತ್ರಿ ಗಣಪತಿ ವಿಸರ್ಜನಾ ಒಂದು ಭಕ್ತಾದಿಗಳು ಏನು ಒಂದು ಮೆರವಣಿಗೆಯನ್ನು ತಗೊಂಡಿದ್ರು ಅದ್ರ ಮೇಲೆ ಪೂರ್ವ ನಿಯೋಜಿತವಾಗಿ ಮದ್ದೂರು ನಗರದ ರಾಮ್ ರಹೀಂ ನಗರದಲ್ಲಿ ಒಂದು ಸಣ್ಣ ಬೀದಿನಲ್ಲಿ ಒಂದು ಮಸೀದಿಯ ಮೇಲಿಂದ ಅಚಾನಕ್ ಆಗಿ ಈ ಭಕ್ತಾದಿಗಳ ಮೇಲೆ ದಾಳಿ ಮಾಡಿ ಇದನ್ನ ಎಲ್ಲ ಸಾಕ್ಷಿಗಳು ಹೇಳ್ತವೆ ಇದು ಪೂರ್ವ ನಿಯೋಜಿತ ಅಂತೇಳಿ. ಕೇವಲ ಸ್ಥಳೀಯರು ಮಾತ್ರ ಅಲ್ಲ, ರಾಮನಗರ, ಚನ್ನಪಟ್ಟಣ ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಇಲ್ಲಿಗೆ ಬಂದು ಇದನ್ನು ಗಣಪತಿ ವಿಸರ್ಜನೆ ಸಮಯದಲ್ಲಿ ಭಕ್ತಾದಿಗಳ ಮೇಲೆ ಒಂದು ದಾಳಿ ಮಾಡಬೇಕು, ಭಯದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು, ಹಿಂದೂ ಸಮಾಜದ ಮೇಲೆ ಒಂದು ಇದನ್ನು ಧಕ್ಕೆಯನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಏನು ಮಾಡಿದ್ದಾರೆ ಅದನ್ನು ಈ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಪೊಲೀಸರ ಕೈ ಕಟ್ಟಾಕುವಂತೆ ಮಾಡಿ ಅವ್ರಿಗೆ ಪುಷ್ಟಿ ಕೊಡುವಂಥ ಕೆಲಸವನ್ನು, ಈ ಕಿಡಿಗೇಡಿಗಳಿಗೆ ಪುಷ್ಟಿ ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದೆ. ಅವರ ಈ ರಾಜ್ಯ ಸರ್ಕಾರದ ನಡೆಗೆ ನಮ್ಮ ತೀವ್ರ ವಿರೋಧ ಇದೆ. ಈ ನಿನ್ನೆ ಬೆಳಗ್ಗೆ ಸುಮಾರು 5,000ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಬಂದು ಏನು ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಅದನ್ನೂ ಕೂಡ ತಡೆಯುವಂಥ ಕೆಲಸಕ್ಕೆ ಇವತ್ತು ಈ ರಾಜ್ಯ ಸರ್ಕಾರ ಪೊಲೀಸರ ಇಲಾಖೆಯ ಮುಖಾಂತರ ಬಂದು ಮಾಡಿದೆ. ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತದಂಥ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ದಾಳಿಯನ್ನು ಮಾಡಿ ಲಾಠಿ ಪ್ರಹಾರವನ್ನು ಮಾಡಿದಂಥ ಈ ಹೇಡಿ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ. ಮುಂದಿನ ದಿವಸಗಳಲ್ಲಿ ನಾವು ಇದೇ ರೀತಿಯಲ್ಲಿ ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ಮಾಡಿ ಓಲೈಕೆ ಮಾಡ್ತಾ ಇರುವಂಥ ಈ ಕಾಂಗ್ರೆಸ್ ಸರ್ಕಾರನ ತೆಗೆಯುವಂಥ ಕೆಲಸವನ್ನು ನಾವು ಖಂಡಿತ ಮಾಡ್ತೀವಿ. ಮುಂದೆ ಭಾರತ್ ಮಾತಾಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಮಕ್ಕಳಿಗೆ ಬಾಸುಂಡೆ ಭಾಗ್ಯ ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಉಚಿತ 6ನೇ ಬಾಸುಂಡೆ ಗ್ಯಾರಂಟಿ ಕೊಟ್ಟ ರಾಜ್ಯ ಸರ್ಕಾರಕ್ಕೆ ಹಿಂದೂಗಳಿಗೆ ಬಾಸುಂಡೆ ಭಾಗ್ಯ ಕಳಿಸಿದ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಚಲುವರಾಯ ಸ್ವಾಮಿಗೆ ಉಸ್ತುವಾರಿ ಸಚಿವ ಚಲುವರಾಯ ಸ್ವಾಮಿಗೆ 12 ಕಲ್ಲು ಹೊಡೆದಿದ್ದಾರೆ ಅಂತ ಉಡಾಫೆ ಉತ್ತರ ಕೊಟ್ಟ ಉಸ್ತುವಾರಿ ಸಚಿವರಿಗೆ ನಾಪತ್ತೆಯಾದ ಜೂಜುಕೋರರ ರಾಜ ಉದಯ್ಗೆ ನಾಪತ್ತೆಯಾದ ಜೂಜುಕೋರರ ರಾಜ ಉದಯ್ಗೆ ಗಣಪತಿ ಹಾಗೂ ಭಕ್ತರ ಮೇಲೆ ಕಲ್ಲು ಹೋರಾಟ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ಭಕ್ತರಿಗೆ ಗಾಯಗಳಾಗಿ ಹೋರಾಟದ ಯೋಜನೆ ಪೂರ್ವಕವಾಗಿ ನಡೆದಿದ್ದು ಹೊರಗಡೆಯಿಂದ ಬಂದವರು ಹಾಗೂ ಸ್ಥಳೀಯ ಮುಸ್ಲಿಂ ಮೂಲಗಳಿಂದ ನಡೆದಿದೆ. ಈ ಘಟನೆ ಖಂಡಿಸಿ ಸಾರ್ವಜನಿಕರು ಗಣಪತಿ ಭಕ್ತರು ಶಾಂತಿಯುತ ಹೋರಾಟ ಮಾಡುವಾಗ ಏಕಾಏಕಿ ಲಾಠಿ ಚಾರ್ಜ್ ಮಾಡಿರುವುದು ಖಂಡನೀಯವಾಗಿದೆ. ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ ಪೊಲೀಸರು ಗಲಭೆಗೆ ಹಲವು ಮೂಲಭೂತ ಸಂಘಟನೆಗಳಿದೆ ಎಂಬ ಅನುಮಾನ ಮೂಡಿದೆ. ಕೂಡಲೇ ಸೂಕ್ತ ತನಿಖೆ ಮಾಡಿ ಹಿಂದೆ ಇರುವವರನ್ನು ಹಾಗೂ ಗಲಭೆಕೋರರನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಸಾರ್ವಜನಿಕವಾಗಿ ಭಕ್ತರಿಗೆ ಆಗಿರುವ ಗಾಯದ ಉಚಿತ ಚಿಕಿತ್ಸೆ ಹಾಗೂ ಆಸ್ತಿಯ ವೆಚ್ಚವನ್ನು ಗಲಭೆಕೋರರಿಂದ ವಸೂಲಿ ಮಾಡಿ ತೊಂದರೆ ಆದವರಿಗೆ ಕೊಡಬೇಕು ಎಂದು ಆಗ್ರಹಿಸುತ್ತೇವೆ. ಗಲಭೆಕೋರರ ಬಗ್ಗೆ ಮೃದು ಧೋರಣೆ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ